A chilling case of premeditated murder has rocked Bengaluru. What was promised as a romantic Western style marriage proposal turned into a deadly trap for 27-year-old Kiran, a private telecom employee. Accused Prema and the deceased Kiran had previously worked at a Vodafone office in Rajaji Nagar and were reportedly in a relationship. It is said that recently there were issues in their relationship, with Prema suspecting that Kiran had begun neglecting her. On Tuesday afternoon, Kiran arrived at a residence in Anjana Nagar, invited by his partner of 2 years. According to the police, Prema convinced Kiran to be blindfolded and tied to a chair, telling him it was all part of a grand romantic surprise. Once he was restrained and unable to defend himself, investigators say she doused him in petrol and kerosene before setting him ablaze. Kiran died on the spot. ಮಧ್ಯಾಹ್ನ ಸುಮಾರು 1:15 ಒಂದು ಮುಕ್ಕಾಲು ನಡುವೆ ನಮ್ಮ ಬ್ಯಾಟರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಅನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಅನ್ನುವರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. Initially, the accused tried to mislead authorities, claiming she was in the bathroom and came out to find Kiran had died by suicide. However, the police noticed immediate red flags. Kiran had arrived on a bike with no flammable substances, and evidence soon emerged that Prema had purchased the fuel herself earlier that day. The most damning piece of evidence, a video of the entire horrific act found on the suspect's own mobile phone. Police believe the motive stems from a fractured relationship. The couple reportedly had frequent arguments, with Prema suspecting that Kiran was trying to distance himself from her. A murder case has been registered, and while Prema is in custody, officers are investigating if anyone else assisted in the planning of this gruesome crime. Meanwhile, here is the statement of the accused's brother. ನನ್ನ ತಂಗಿ ಇದ್ದು ಮನೆಯಲ್ಲಿ ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ದೊಡ್ಡ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಗ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ, ಹೋಗ್ತೀನಿ ನಾನು, ಆಮೇಲೆ ರೆಡಿ ಆಗಿ ನಿಧಾನಕ್ಕೆ ಅಂತ ಅಂದರು. ಬೇರೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗು ಪಾಪು ನಾನು ನೋಡಾಡಿ 1 ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1 ಅವರ್ 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಹೋಗಿ ಆಯ್ತಾರ ನಿಮ್ಮ ಮನೆ ಬೆಂಕಿ ಹತ್ಕೊಂಡು ಹೊಡಿತಾ ಇದೆ ಅಂತ ಅಂದ್ಬಿಟ್ಟು. ಬೇರೆ ಸೀದಾ ಅಲ್ಲಿಂದ ಬಂದು ನೋಡೋಷ್ಟಾಗಿ ಆಗಲೇ ಕೆಳಗಡೆ ಎಲ್ಲ ಜನ, ಒಂದು 200 ಜನ 300 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಹತ್ಕೊಂಡು ಹೊಡಿತಾ ಇತ್ತು. ಬಂದೆ ನೋಡಿದೆ ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ, ಆ ಹುಡುಗನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲ್ಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾ ಇಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟಿತ್ತು. ಯಾರು ಹುಡುಗವ್ನು? ಯಾರು ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ 1 ವರ್ಷ 2 ವರ್ಷದಿಂದ ಒಂದೇ ಕಂಪ್ನಿಲಿ ಇಬ್ಬರು ಗುಡ್ ಫ್ರೆಂಡು ಕೆಲಸ ಮಾಡ್ಕೊಂಡಿದ್ರು. ಅಂದರೆ ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವರಿಗೆ, ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು. ಹೋಗೋರು ಬರೋರು ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು, ಈ ಥರ ವರ್ಕಲ್ಲಿ ಇದ್ದರು, ಫ್ರೆಂಡ್ಶಿಪ್ಪಲ್ಲಿದ್ದರು. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್. ನಿಮ್ಮ ತಂಗಿ ಹೆಸರು ಏನು? ನನ್ನ ತಂಗಿ ಹೆಸರು ಪ್ರೇಮ. ಅವರು ವೋಡಾಫೋನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಹುಡುಗನ ಹೆಸರು ಕಿರಣ್ ಇರ್ಬೇಕು ಸರ್, ಅಷ್ಟು ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಏನೋ ಲವ್ ಮಾಡ್ತಿದ್ರಾ ಏನಾದ್ರು? ಆ ಥರ ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ ಸರ್, ಅವರು ಫ್ರೆಂಡ್ಸ್ ಸರ್, ಅಣ್ಣ ತಂಗಿ ಥರನೇ. ಅಂದರೆ ಒಂದು ಫ್ರೆಂಡ್ಶಿಪ್, ಒಂದೇ ಕಂಪ್ನಿಯಲ್ಲೋ ವರ್ಕ್ ಮಾಡೋದು, ಒಂದು ಬಾಂಡಿಂಗ್ ಅಲ್ಲಿ ಇದ್ರು ಅಷ್ಟೇ. ಇವತ್ತು ಏನಕ್ಕೆ ಬಂದಿದ್ದ ಏನಾದ್ರು ಗೊತ್ತಿಲ್ಲ. ನಾನು ನನ್ನ ತಂಗಿ ಹೇಳಿದ್ದೇನಂತ, ಮ್ಯಾನೇಜರ್ ಏನೋ ಲಾಗಿನ್ ಅಂತಂದ್ಬಿಟ್ಟು ಆ ಲಾಗಿನ್ ಮುಗಿಸ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಏನೋ ಹೇಳಿದ್ದಾರೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಹುಡುಗ ಬಂದಿರ್ತಾನೆ, ಕರ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಮನೆಗೆ. ಬಟ್ ಫೈರ್ ಆಗಿರೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ನನ್ನ ದೊಡ್ಡಗಿ ಮನೇಲಿದ್ದೆ. ನಾನು ಅವ್ರು ಫೋನ್ ಮಾಡಿದ್ರು, ನಾನು ಬಂದಿದ್ದು ಪ್ರೆಸೆಂಟ್. ಎಷ್ಟು ಜನ ಇದ್ರಿ ಮನೆಯಲ್ಲಿ? ಫುಲ್ ನಾನು, ನಮ್ಮ ತಾಯಿ, ನನ್ನ ತಂಗಿ 3 ಜನ ಇರೋದು ಸರ್. ನಾನು ಬೆಳಿಗ್ಗೆ ಮನೆಗೆ ಬಂದೆ, ಡ್ಯೂಟಿಗೆ ಹೋಗ್ಬಿಟ್ಟು ನಾನು ಬೆಳಿಗ್ಗೆ ಬಂದೆ ಮನೆಗೆ. ಬಂದ 11 ಗಂಟೆಗೆ ನಾವು ಬಂದಾಗ ನಮ್ಮ ತಾಯಿ ಡ್ಯೂಟಿಗೆ ಹೋಗ್ತಾಯಿದ್ರು ರೆಡಿಯಾಗಿ. ಆಯ್ತಮ್ಮ ನೀನು ನೋಡು ಅಂತ ಅಂದ್ಬಿಟ್ಟು ನಾನು ಇದ್ದೆ ಮನೇಲಿ. ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಂಡು. ಇದು ಬಾಡಿಗೆ ಮನೆ? ಬಾಡಿಗೆ ಮನೆ ಸರ್. ಸ್ನಾನ ಮಾಡಿಬಿಟ್ಟು 1 ಅರ್ಧ ಗಂಟೆ ಮನೇಲಿ ರೆಸ್ಟ್ ತೊಗೊಂಡು. ನೀವೆಲ್ಲಿ ಮೂಲತಃ ಎಲ್ಲಿ? ಯಾವ ಊರು ಕಡೆ ಸರ್ ನೀವು ಮೂಲತಃ? ನಮ್ಮದು ಸ್ವಂತ ಊರು ಬಂದು ಶಿವಗಂಗೆ ಬೆಟ್ಟದ ಹತ್ರ ಆಲೂರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ನಮ್ಮ ತಂದೆನೂ ಪೊಲೀಸ್. ನಾವು ಮೈಸೂರು ರೋಡ್ CR ಹೆಡ್ ಕ್ವಾರ್ಟರಲ್ಲಿ ಇದ್ದಿದ್ದು. ನಮ್ಮ ತಂದೆಯವ್ರು ತೀರೋದ್ಮೇಲೆ ನಾವು ಖಾಲಿ ಮಾಡ್ಕೊಂಡು ಇಲ್ಲಿ ಈ ಮನೆಗೆ ಬಂದಿದ್ವಿ. ನೀವೇನು ಕೆಲಸ ಮಾಡ್ತೀರಾ ಸರ್? ನಾನು ಡ್ರೈವರ್ ಸರ್, ಗೂಡ್ಸ್ ಗಾಡಿ ಡ್ರೈವರ್. ನಿಮ್ಮ ಹೆಸರು? ಗಿರೀಶ್ ಅಂತ ಸರ್ ನನ್ನ ಹೆಸರು.
Stay tuned as we follow the developments of this investigation. For more updates, like, share, and subscribe.